ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಕರಾವಳಿಯ ಸಾಂಪ್ರದಾಯಿಕ ಸಿಹಿ ತಿನಿಸುಗಳಲ್ಲಿ ಒಂದಾದ ರಾಗಿ ಹಾಲ್ಬಾಯ್ ಅಂದ್ರೆ ರಾಗಿ ಮಣ್ಣಿಯನ್ನು ಮಾಡ್ತಿದ್ದೇನೆ. ರಾಗಿ, ತೆಂಗಿನ ಹಾಲು ಹಾಗೆ ಬೆಲ್ಲ ಹಾಕಿ ಮಾಡುವ ಈ ಸಿಹಿ ತಿನಿಸು ನೀವು ಒಂದ್ಸತಿ ತಿಂದ್ರೆ ಮತ್ತೆ ಮತ್ತೆ ತಿನ್ಬೇಕನ್ಸಿದೆ. ಯಾಕಂದ್ರೆ ಅದು ರುಚಿ ಅಷ್ಟು ಅದ್ಭುತವಾಗಿ ಬರ್ತದೆ, ಹಾಗೆ ತುಂಬಾನೇ ಸಾಫ್ಟ್ ಆಗಿರ್ತದೆ. ರಾಗಿ ಹಾಲ್ಬಾಯ್ ಮಾಡ್ಲಿಕ್ಕೆ ನಾನಿಲ್ಲಿ ರಾಗಿ ಮತ್ತೆ ಅಕ್ಕಿನ ಮುಂಚಿನ ದಿನನೇ ನೆನೆಸಿ ಇಟ್ಟಿದ್ದೇನೆ. ಇದನ್ನ ನಾವು ಓವರ್ ನೈಟ್ ನೆನೆಸ್ಬೇಕು. ಇದನ್ನ ಇನ್ನೊಮ್ಮೆ ಕ್ಲೀನ್ ಮಾಡಿ ಮಿಕ್ಸರ್ ಅಥವಾ ಗ್ರೈಂಡರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಜೊತೆಗೆ ಸ್ವಲ್ಪ ಕಾಯಿ ತುರಿ ಹಾಗೆ ನೀರನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೀವು ಎಷ್ಟು ಚಂದ ಗ್ರೈಂಡ್ ಮಾಡ್ಬೇಕಂದ್ರೆ ರಾಗಿಯಲ್ಲಿರುವ ಎಲ್ಲಾ ಹಾಲು ಅದಕ್ಕೆ ಬರಬೇಕು, ಅಷ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಹಾಗೆ ಇದನ್ನ ನೀವು ಒಂದ್ಸತಿ ಮಾಡಿದ ನಂತರ ಸೋಸ್ಕೊಳ್ಬೇಕು. ನಂತರ ಈ ಪ್ರೊಸೆಸ್ ಅನ್ನು ಒಂದು 2 ರಿಂದ 3 ಬಾರಿ ಮಾಡಿ ಎಲ್ಲಾ ಹಾಲು ಎಕ್ಸ್ಟ್ರಾಕ್ಟ್ ಆಗೋ ತನಕ ಈ ಪ್ರೊಸೀಜರ್ ಅನ್ನು ನೀವು ಫಾಲೋ ಮಾಡ್ತಾ ಬರಬೇಕು. ಇಲ್ಲಿ ನಾನು ಇದನ್ನ 1 ಬಾರಿ ಶೋಧಿಸ್ಕೊಂಡಿದ್ದೇನೆ. ಇವಾಗ ನಾನು ಇದನ್ನು ಪುನಃ ಗ್ರೈಂಡರಿಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ಪ್ರೊಸೆಸ್ ಅನ್ನು 2 ರಿಂದ 3 ಬಾರಿ ಮಾಡಿ ಎಲ್ಲ ಹಾಲನ್ನು ಚೆನ್ನಾಗಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೇನೆ. ರಾಗಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ನಾನಿಲ್ಲಿ ರಾಗಿ ಜೊತೆ ಬೆಲ್ಲ ಹಾಗೆ ತೆಂಗಿನಕಾಯಿ ತುರಿ ಬಳಸೋದ್ರಿಂದ ಇದು ಈ ಸಿಹಿ ತಿನಿಸಿಗೆ ಇನ್ನಷ್ಟು ರುಚಿ ಕೊಡ್ತದೆ, ಹಾಗೆ ಅದರ ರುಚಿಯನ್ನು ಇನ್ನಷ್ಟು ಹೆಚ್ಚಿಸ್ತದೆ. ಇವಾಗ ನಾನಿಲ್ಲಿ ಎಲ್ಲ ರಾಗಿ ಹಾಲನ್ನು ಶೋಧಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ, ಉಪ್ಪು ಹಾಗೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದನ್ನ ಸ್ಟವ್ ಮೇಲೆ ಇಟ್ಟು ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲೇ ಇದನ್ನ ಬೇಯಿಸ್ಕೊಳ್ತಾ ಹೋಗ್ಬೇಕು. ಇದು ಸ್ವಲ್ಪ ಸಮಯದ ನಂತರ ದಪ್ಪ ಆಗ್ತಾ ಹೋಗ್ತದೆ. ಇದು ದಪ್ಪ ಆಗೋ ತನಕ ನೀವು ಇದನ್ನ ಬೇಯಿಸ್ಕೊಳ್ಬೇಕು. ಇದು ಇವಾಗ ದಪ್ಪ ಆಗ್ತಾ ಬಂದಿದೆ. ಇವಾಗ ನಾನು ಇದನ್ನ ಹಾಕ್ಲಿಕ್ಕೆ ಒಂದು ಪ್ಲೇಟ್ ಅನ್ನು ರೆಡಿ ಮಾಡ್ಕೊಳ್ತೇನೆ. ನಾನು ಇಲ್ಲಿ ತುಪ್ಪವನ್ನು ಹಾಕಿ ಚೆನ್ನಾಗಿ ಗ್ರೀಸ್ ಮಾಡ್ಕೊಂಡು ಪ್ಲೇಟ್ ಅನ್ನು ರೆಡಿ ಮಾಡ್ಕೊಳ್ತೇನೆ. ನೀವು ಹಾಗೆ ಸಹ ಹಾಕೊಳ್ಬಹುದು. ತುಪ್ಪ ಹಾಕೋದ್ರಿಂದ ಇದು ಈಸಿಯಾಗಿ ಬರ್ತದೆ ಅಂತ ಮಾತ್ರ. ಇದು ಇವಾಗ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇವಾಗ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಿದ್ದೇನೆ. ಇದು ಹಾಕೋದ್ರಿಂದ ಇದು ಫ್ಲೇವರ್ ಇನ್ನಷ್ಟು ಹೆಚ್ಚುತ್ತದೆ, ಆದ್ರಿಂದ ನಾನಿಲ್ಲಿ ತುಪ್ಪ ಬಳಸ್ತಿದ್ದೇನೆ. ನಿಮ್ಗೆ ಅದು ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡಬಹುದು. ನಾನಿಲ್ಲಿ ಒಂದು 4 ಹರಿವಾಣಕ್ಕೆ ತುಪ್ಪ ಸವರಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಅದಕ್ಕೆ ನಾನು ಈ ಮಿಕ್ಸರ್ ಅನ್ನು ಹಾಕ್ತಾ ಹೋಗ್ತೇನೆ. ನಾನು ಅದು ಹಾಕಿದ ನಂತರ ಇದನ್ನ ಸೈಡ್ ಅಲ್ಲಿ 1 ಗಂಟೆಯಿಂದ 2 ಗಂಟೆಗಳ ಕಾಲ ಅದು ಕೂಲ್ ಡೌನ್ ಆಗ್ಲಿಕ್ಕೆ ಬಿಟ್ಟು ಬಿಡ್ತೇನೆ. ಅದು ಕೂಲ್ ಡೌನ್ ಆದ ಕೂಡಲೇ ಅದು ಅದರಷ್ಟಿಗೆ ಗಟ್ಟಿ ಆಗ್ತದೆ. ನೀವು ಇದನ್ನ ಫ್ರಿಜ್ ಅಲ್ಲಿ ಇಡ್ಬೇಕಂತಿಲ್ಲ. ನಿಮ್ಗೆ ಏನಾದ್ರೂ ಕೋಲ್ಡ್ ತಿನ್ಬೇಕಂತ ಅನ್ಸಿದ್ರೆ ನೀವು ಬೇಕಿದ್ರೆ ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ಅದು ಬೇಗನೆ ಗಟ್ಟಿ ಆಗ್ತದೆ. ಹಾಗೆ ನೀವು ಅದನ್ನ ಯಾವ ಶೇಪ್ ಬೇಕು ಆ ಶೇಪಿಗೆ ಕಟ್ ಮಾಡ್ಕೊಳ್ಬಹುದು. ಕಟ್ ಮಾಡೋಕ್ಕಿಂತ ಮುಂಚೆ ನೀವು ಸೈಡ್ ಅನ್ನ ಸ್ವಲ್ಪ ಲೂಸ್ ಮಾಡ್ಕೊಂಡು ಫ್ಲಿಪ್ ಮಾಡಿ ಇನ್ನೊಂದು ಪ್ಲೇಟಿಗೆ ಹಾಕೊಂಡು ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಬಹುದು. ಇದು ಇವಾಗ ಪರ್ಫೆಕ್ಟ್ ಆಗಿ ಸೆಟ್ ಆಗಿದೆ. ನಾನಿಲ್ಲಿ ಸ್ಕ್ವೇರ್ ಶೇಪ್ ಅಲ್ಲಿ ಇದನ್ನ ಕಟ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ತೇನೆ. ರಾಗಿ ಹಾಲ್ಬಾಯ್ ಮಾಡ್ಬೇಕಾದ್ರೆ ನೀವು ಇದನ್ನ ಲೋ ಫ್ಲೇಮ್ ಅಲ್ಲೇ ಮಾಡ್ಕೊಳ್ಬೇಕಾಗ್ತದೆ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ನೀವು ಇದನ್ನ ಬಲೆ ಮೇಲೆ ಇಟ್ಟಾಗ ಇದನ್ನ ಹೈ ಫ್ಲೇಮ್ ಅಲ್ಲಿ ಅದು ಬಿಸಿ ಆಗೋ ತನಕ ಇಟ್ಕೊಳ್ಬಹುದು. ನಂತರ ನೀವು ಫ್ಲೇಮ್ ಅನ್ನ ಲೋ ಇಂದ ಮೀಡಿಯಂಗೆ ಮಾಡ್ತಾ ಅದನ್ನ ಬೇಯಿಸ್ಕೊಳ್ತಾ ಬರಬೇಕು. ನೀವು ರಾಗಿ ಹಾಲ್ಬಾಯ್ ಮಾಡ್ಬೇಕಾದ್ರೆ ನೀವು ಅದನ್ನ ಅದು ಒಲೆ ಮೇಲೆ ಇಟ್ಟ ಮೇಲೆ ಹಾಗೆ ಬಿಡ್ಲಿಕ್ಕಿಲ್ಲ, ಸೌಂಡ್ ಅಲ್ಲಿ ಅದನ್ನ ತಿರ್ಸ್ತಾ ಇರ್ಬೇಕು. ಯಾಕಂದ್ರೆ ನೀವು ಅದನ್ನ ಹಾಗೆ ಬಿಟ್ಬಿಟ್ರೆ ಅದು ತಳ ಹಿಡಿಯೋ ಚಾನ್ಸಸ್ ಇರ್ತದೆ. ಹಾಗೆ ಅದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೂ ಬರೋದಿಲ್ಲ. ಸ್ವಲ್ಪ ಲಂಪ್ ಲಂಪ್ ಅಂದ್ರೆ ಉಂಡೆ ಉಂಡೆ ತರ ಆಗಿ ಸಹ ಆಗ್ತದೆ. ಅದರಿಂದ ನೀವು ಅದನ್ನ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾ ಇರಬೇಕು. ಆವಾಗಲೇ ಅದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ಬರ್ತದೆ. ಹಾಗೆ ಇದು ಮಾಡ್ಲಿಕ್ಕೆ ಸಹ ಸ್ವಲ್ಪ ಸಮಯ ಹಿಡಿತದೆ. ನಿಮ್ಮ ಹತ್ರ ತಾಳ್ಮೆ ಸಹ ಇರಬೇಕು. ಆವಾಗಲೇ ಇದನ್ನ ಮಾಡ್ಲಿಕ್ಕೆ ಹೋಗಿ. ಅಮ್ಮನ ಕೈ ರುಚಿ ನೆನಪು ಮಾಡುವ ಈ ತಿಂಡಿ ನಂದಂತೂ ಮೋಸ್ಟ್ ಫೇವ್ರೆಟ್ ಅಂತಾನೆ ಹೇಳ್ಬಹುದು. ಹಾಗೆ ನೀವು ಏನಾದರೂ ಈ ರೆಸಿಪಿ ಟ್ರೈ ಮಾಡಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ಮತ್ತೆ ಈ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಸಹ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗೆ ನನ್ನ ಚಾನಲ್ ಅಥವಾ ಪೇಜ್ ಅನ್ನು ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.